ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕಳೆದ ಕೆಲ ದಿನಗಳಿಂದ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಅನ್ನೋ ಪ್ರಶ್ನೆಯನ್ನ ನಾವು ಕೇಳಬೇಕಾಗತ್ತೆ. ಕಾರಣ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ಪ್ರತಿಯೊಂದು ನಿರ್ಧಾರಗಳು ಕೂಡ ತಪ್ಪಾಗ್ತಿದೆ ಮತ್ತು ಆ ತಪ್ಪನ್ನು ಸರಿಪಡಿಸುವಂಥ ಕೆಲಸವನ್ನು ಆ ನಂತರ ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಏನೋ ಒಂದು ಆದೇಶ ಮಾಡುತ್ತೆ ಸರ್ಕಾರ, ಆನಂತರ ಈ ಆದೇಶ ಸರಿ ಇಲ್ಲ ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ, ಮತ್ತೆ ಸರ್ಕಾರ ಯೂಟರ್ನ್ ಹೊಡೆಯುತ್ತೆ. ಇನ್ನೇನೋ ಘೋಷಣೆ ಮಾಡುತ್ತೆ, ಈ ಘೋಷಣೆ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ ಸರ್ಕಾರಕ್ಕೆ, ಜನರನ್ನು ಕನ್ವಿನ್ಸ್ ಮಾಡೋದಕ್ಕಾಗದೆ ಒದ್ದಾಡುತ್ತೆ. ಮತ್ತೊಂದೆಡೆ ಇನ್ನೇನೋ ಘೋಷಣೆಯನ್ನು ಮಾಡೋ ಹಂತದಲ್ಲಿ ಬಂದು ಆನಂತರ ಇದರಿಂದ ಜನರಿಂದ ಆಕ್ರೋಶವನ್ನು ಎದುರಿಸಬೇಕಾಗತ್ತೆ ಅನ್ನೋದು ಗೊತ್ತಾದ ತಕ್ಷಣ ಮತ್ತೆ ಸರ್ಕಾರ ಯೂಟರ್ನ್ ಹೊಡೆಯುತ್ತೆ. ಸದ್ಯ ನಾಡಗೀತೆಯ ವಿಚಾರದಲ್ಲೂ ಕೂಡ ಅಂಥದ್ದೇ ಒಂದು ಬೆಳವಣಿಗೆ ರಾಜ್ಯದಲ್ಲಾಗಿದೆ. ನಾಡಗೀತೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವಟ್ಟೊಂದನ್ನು ಮಾಡಿಕೊಂಡಿದೆ. ಇವತ್ತು ರಾಜ್ಯ ಸರ್ಕಾರ ಮಾಡಿದಂಥ ಎಡವಟ್ಟು ಬೆಳಕಿಗೆ ಬಂತು. ಖಾಸಗಿ ಶಾಲೆಗಳಿಗೆ ವಿನಾಯಿತಿ ಕೊಟ್ಟು, ಅಂದರೆ ನಾಡಗೀತೆ ಹಾಡೋದ್ರಿಂದ ವಿನಾಯಿತಿ ಕೊಟ್ಟು ಒಂದು ಆದೇಶವನ್ನು ಹೊರಡಿಸಿತು ರಾಜ್ಯ ಸರ್ಕಾರ. 2004ರ ಆದೇಶಕ್ಕೆ ತಿದ್ದುಪಡಿ ಮಾಡಿ ಆನಂತರ ಅದು ಪ್ರಿಂಟ್ ಮಿಸ್ಟೇಕ್ ರೀ ಅಂತ ಕತೆ ಹೇಳುವಂಥ ಪರಿಸ್ಥಿತಿ ಸೃಷ್ಟಿಯಾಯಿತು. ಕೊನೆಗೆ ವಿವಾದ ಹೆಚ್ಚಾಯಿತು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸರ್ಕಾರ ಯೂಟರ್ನ್ ಹೊಡೆಯಿತು. ಇಲ್ಲಿ ಪ್ರಶ್ನೆ ಇಷ್ಟೇ ಇರೋದು, ಸಚಿವರ ಗಮನಕ್ಕೆ ಬಾರದೆ, ಸಚಿವರ ಗಮನಕ್ಕೆ ತರದೆ ನಿರ್ಧಾರಗಳನ್ನು ಅಧಿಕಾರಿಗಳೇ ತೆಗೆದುಕೊಂಡು ಬಿಡ್ತಾರ. ಸೊ ಇದೇ ಬಹಳ ಆಶ್ಚರ್ಯ ಅಂತ ಅನ್ಸೋದು. ನಾಡಗೀತೆಯ ವಿಚಾರದಲ್ಲಾದಂಥ ಆದೇಶವೊಂದನ್ನು ಒಮ್ಮೆ ನೋಡಿಬಿಡೋಣ, ಏನಾಯಿತು. ಎಸ್, ನೋಡ್ತಾ ಇದ್ದೀರಿ. ಈ ಆದೇಶವನ್ನು ಮೊನ್ನೆ ಫೆಬ್ರವರಿ 16ನೇ ತಾರೀಕು ಈ ಆದೇಶವನ್ನು ಹೊರಡಿಸಿದರು. ನೋಡ್ತಾ ಇದ್ದೀರಿ ಆದೇಶದ ಪ್ರತಿ. ಅಂದರೆ ಈಗ ಇರುವಂಥ 2004ರ ಆದೇಶ ಏನಿದೆ ಅದನ್ನು ತಿದ್ದುಪಡಿ ಮಾಡಿದ್ದು. ಏನಿತ್ತು, ಎಲ್ಲ ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಶಾಲೆಗಳು ಅಥವಾ ರಾಜ್ಯದ ಎಲ್ಲ ಶಾಲೆಗಳು ಮತ್ತು ಸರ್ಕಾರದಿಂದ ಅನುದಾನ ಪಡೆಯುವಂಥ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನಾಡಗೀತೆಯನ್ನು ಹಾಡಬೇಕು ಅನ್ನೋದು ಒಂದು. ಶಾಲೆಯ ಕೆಲಸ ಶುರುವಾಗೋದಕ್ಕಿಂತ ಮೊದಲು, ಅಂದರೆ ದೈನಂದಿನ ಚಟುವಟಿಕೆ ಆರಂಭ ಆಗೋದಕ್ಕಿಂತ ಮೊದಲು ನಾಡಗೀತೆಯನ್ನು ಹಾಡಬೇಕು ಅನ್ನೋದು 2004ರ ಆದೇಶ. ಈ ಆದೇಶಕ್ಕೆ ತಿದ್ದುಪಡಿಯನ್ನು ತರಲಾಯಿತು. ಯಾವ ರೀತಿ ಅಂತಂದರೆ, ಅಲ್ಲಿ ಎಲ್ಲ ಶಾಲೆಗಳು ಅಂತ ಏನಿದೆ ಅದರ ಬದಲಾಗಿ ಸರ್ಕಾರಿ ಶಾಲೆಗಳು ಅಂತ ಇವರು ಚೇಂಜ್ ಮಾಡಿದರು. ಸೊ ಈ ಪ್ರಶ್ನೆ ಯಾಕೆ ಬಂತು, ಈ ವಿಚಾರ ಬೆಳಕಿಗೆ ಬಂದ ಕೂಡಲೇ ಇದು ವಿವಾದಕ್ಕೆ ಕಾರಣ ಆಯಿತು. ಅಂದರೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಹಾಡಬೇಕಾದಂಥ ಅಗತ್ಯ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಯಿತು. ಯಾಕೆ ಅಂದರೆ ಖಾಸಗಿ ಶಾಲೆಗಳು ನಾಡಗೀತೆಯ ಬದಲು ಅವ್ರಿಗೆ ಬೇಕಿದ್ದನ್ನು ಹಾಡಿಸಬಹುದಾ? ಹಾಗಿದ್ರೆ ನಾಡಗೀತೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾಕೆ ಈ ರೀತಿ ನಿರ್ಧಾರ ತೆಗೆದುಕೊಂಡಿದೆ? ಸೊ ಇದನ್ನೆಲ್ಲ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸರ್ಕಾರ ಯಾರನ್ನು ಓಲೈಸೋದಕ್ಕೆ ಹೊರಟಿದೆ? ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿ ಮಾತ್ರ ನಾಡಗೀತೆ ಹಾಡಬೇಕು ಅಂತಂದರೆ ಖಾಸಗಿ ಶಾಲೆಗಳನ್ನು ಯಾಕೆ ಹೊರಗಿಟ್ರಿ ಅನ್ನೋ ಪ್ರಶ್ನೆ ಕೇಳಿದರು. ಇದಾಗಿದ್ದೇ ತಡ ಸರ್ಕಾರದಿಂದ ಬಂದಂಥ ಕ್ಲಾರಿಫಿಕೇಶನ್ ಏನು ಅಂತಂದರೆ ಅದು ಪ್ರಿಂಟ್ ಮಿಸ್ಟೇಕು. ಎಂಥ ವಿಚಿತ್ರ ಅಂತಂದರೆ, ಇಷ್ಟು ದೊಡ್ಡ ಪ್ರಿಂಟ್ ಮಿಸ್ಟೇಕನ್ನು ಜಗತ್ತಲ್ಲಿ ಯಾರೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಂಟ್ ಮಿಸ್ಟೇಕ್ ಅಂತಂದರೆ ಮುದ್ರಣ ದೋಷ. ಇಷ್ಟು ಜಗತ್ತಲ್ಲಿ ಇಂಥ ಪ್ರಿಂಟ್ ಮಿಸ್ಟೇಕನ್ನು ಯಾರೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಆಶ್ಚರ್ಯ ಅಂತ ಅನಿಸ್ತು ಈ ಪ್ರಿಂಟ್ ಮಿಸ್ಟೇಕ್ ಅನ್ನುವಂಥ ಸಮರ್ಥನೆ. ಯಾಕಂತಂದರೆ ಅವರೇ ಬರೆದಿದ್ದಾರೆ ಅಲ್ಲಿ ಮೇಲೆ ತಿದ್ದುಪಡಿ ಅಂತ ಹೇಳಿದಂಥ ಪ್ರಿಂಟ್ ಮಿಸ್ಟೇಕು ಅಂತಂದ್ರೆ ಏನರ್ಥ? ಇಂಟೆನ್ಷನಲಿ ಅವರು ತಿದ್ದುಪಡಿ ಮಾಡಿದ್ದಾರೆ, ಆ ಆದೇಶಕ್ಕೆ ತಿದ್ದುಪಡಿ ಅಂತ ತಂದಿದ್ದಾರೆ. ಆ ಆದೇಶಕ್ಕೆ ತಿದ್ದುಪಡಿಯನ್ನು ತಂದು ಕೊನೆಗೆ ಜನ ಒಗಿಯೋದಕ್ಕೆ ಶುರು ಮಾಡಿದ್ರಲ್ಲ, ಆಗ ಇದು ಪ್ರಿಂಟ್ ಮಿಸ್ಟೇಕು ಅಂತ ಕತೆ ಹೇಳೋದಕ್ಕೆ ಶುರು ಮಾಡಿದರು. ಆ ಕಥೆಯನ್ನು ಹೇಳಿದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಸನ್ಮಾನ್ಯ ಶಿವರಾಜ್ ತಂಗಡಗಿ. ಏನು ಹೇಳಿದರು ನೋಡೋಣ. ಏನು ನಾಡಗೀತೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು. ಎಲ್ಲ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನ ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ
ನಾವು ಒಂದು ಗೌರವವನ್ನು ಇಟ್ಕೊಂಡಂಥವ್ರು. ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ. ನನಗೆ ನನ್ನ ಕೆಲವೊಂದಿಷ್ಟು ಮಾಧ್ಯಮ ಮಿತ್ರರು ಫೋನದೊಳಗೆ ಮಾತಾಡ್ತಾ ಹೇಳ್ತಾ ಇದ್ರು, ಯಾಕೆ ನೀವು ತಪ್ಸಂತೀರಿ, ನೀವೆಲ್ಲ ಮಂತ್ರಿಗಳು ತಪ್ಸಂತೀರಿ. ತಪ್ಸೋಣಂಥ ಪ್ರಶ್ನೆ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ಶಿವರಾಜ್ ತಂಗಡಗಿಯವರು ಹೇಳ್ತಿದ್ದಾರೆ, ನಮ್ಮ ಸರ್ಕಾರ ರಾಷ್ಟ್ರಗೀತೆಯ ಬಗ್ಗೆ, ನಾಡಗೀತೆಯ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡಿದೆ. ಅದೇನು ಸಾಧನೆ ಅಲ್ಲ ರೀ, ಅದು ನಿಮ್ಮ ಕರ್ತವ್ಯ. ಗೌರವ ಇಟ್ಟುಕೊಳ್ಳೇಬೇಕು ಸರ್ಕಾರ ನಡೆಸೋರು ನೀವು. ಅದೇನು ಸಾಧನೆ, ಅಚೀವ್ಮೆಂಟ್ ಅಲ್ಲ ನಿಮ್ಮದು, ಅದು ಮಾಡಬೇಕಾಗಿರುವಂಥ ಕರ್ತವ್ಯ. ಓಕೆ. ಎರಡನೆಯದು ಅರ್ಥ ಆಗದಂಥ ವಿಚಾರ ಪ್ರಿಂಟ್ ಮಿಸ್ಟೇಕು. ತಿದ್ದುಪಡಿ ಮಾಡಿ, ಆದೇಶಕ್ಕೆ ತಿದ್ದುಪಡಿಯನ್ನು ತಂದು ಅದನ್ನು ಪ್ರಿಂಟ್ ಮಿಸ್ಟೇಕು ಅಂತ ಕತೆ ಹೇಳಿದರೆ ಜನ ಅದನ್ನು ಒಪ್ಪೋದಕ್ಕೆ ಸಾಧ್ಯನಾ? ಏನೋ ಮಾಡೋದಕ್ಕೆ ಹೋಗಿದ್ದೀರಿ, ಅದು ಇನ್ನೇನೋ ಆಗಿದೆ. ಇಲ್ಲ ಅಂತಂದರೆ ಖಾಸಗಿ ಶಾಲೆಗಳನ್ನು ಯಾಕೆ ಹೊರಗಿಟ್ರಿ? ಖಾಸಗಿ ಶಾಲೆಗಳಿಂದ ಏನಾದರೂ ಒತ್ತಡ ಇತ್ತಾ? ನಮ್ಮ ಶಾಲೆಗಳಲ್ಲಿ ನಮಗೆ ಬೇಕಾಗಿದ್ದನ್ನು ಹಾಡಿಸ್ತೀವಿ ಅಂತ ಏನಾದರೂ ಒತ್ತಡ ಆಯಿತಾ? ಅದನ್ನು ಅವರೇ ಕ್ಲಾರಿಫೈ ಮಾಡಬೇಕು, ಗೊತ್ತಿಲ್ಲ. ಅಥವಾ ಕೋರ್ಟ್ನಿಂದ ಏನಾದರೂ ಸೂಚನೆ ಇತ್ತಾ? ಆದರೆ ತಿದ್ದುಪಡಿಯಾಗಿದ್ದು ಹೌದು. ಯಾಕೆ ತಿದ್ದುಪಡಿ ಆಯಿತು? 2004ರ ಆದೇಶವನ್ನು 2024ರಲ್ಲಿ ಬದಲಾಯಿಸಬೇಕು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ರೀಸನ್ ಇರಬೇಕು. ಕರೆಕ್ಟು? ಆ ರೀಸನ್ ಇಲ್ಲದೆ ತಿದ್ದುಪಡಿಯನ್ನು ಮಾಡಿ ಇದು ಪ್ರಿಂಟ್ ಮಿಸ್ಟೇಕು ಅಂತ ಹೇಳಿದರೆ ಜನ ಒಪ್ಪೋದಕ್ಕೆ ಸಾಧ್ಯನಾ? ಯಾರೋ ಅಧಿಕಾರಿಗಳು ಮಾಡಿದ್ದಾರ್ರಿ, ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಂದ್ರೆ ಏನರ್ಥ? ಅಧಿಕಾರ ಬೇಕಿದ್ದು ಮಾಡಿಬಿಡ್ಬೋದಾ? ಅವ್ರಿಗೆ ಬೇಕಾದಂಗೆ, ಅವ್ರಿಗೆ ತೋಚಿದಂಗೆ ಆದೇಶಗಳನ್ನು ಮಾರ್ಪಾಡು ಮಾಡ್ತಾ ಹೋಗ್ಬೋದಾ? ಅದಕ್ಕೆ ಸಂಬಂಧಪಟ್ಟಂಥ ಸಚಿವರಿದ್ದಾರೆ, ಅವ್ರ ಗಮನಕ್ಕೆ ತರಬೇಕು. ಅದು ಇಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಂದರೆ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕು. ಅದು ಯಾವುದೂ ಇಲ್ಲ ಅಂತಾದರೆ ಅಧಿಕಾರಿಗಳು ಆಡಿದ್ದೇ ಆಟನ? ಗೊತ್ತಿಲ್ಲ. ಆ ನಂತರ ಈ ವಿಚಾರ ಬೆಳಕಿಗೆ ಬಂತು, ಆಕ್ರೋಶಕ್ಕೆ ಗುರಿಯಾಯಿತು. ಅದಾದ ನಂತರ ಹೊಸದಾದಂಥ ಒಂದು ಆದೇಶವನ್ನು ಹೊರಡಿಸಿದರು. ಆ ಆದೇಶದ ಪ್ರತಿಯನ್ನು ಕೂಡ ಒಮ್ಮೆ ನೋಡಿಬಿಡೋಣ. ಆ ಆದೇಶದ ಪ್ರತಿ ಹೀಗಿದೆ, ನೋಡ್ತಾ ಇದ್ರಿ. ಅಲ್ಲಿ ಎಲ್ಲ ಶಾಲೆಗಳು ಅಂತ ಮೂಲ ಆದೇಶದಲ್ಲಿದ್ದಿದ್ದು, ಅದನ್ನು ಇವರು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಅಂತ ಬದಲಾಯಿಸಿ ಅಂತ ಹೇಳಿಕೊಂಡ್ರು, ಅಥವಾ ಬದಲಾಯಿಸಿ ಆದೇಶವನ್ನು ಮಾಡಿದರು. ನಂತರ ಈಗ ಅದಕ್ಕೆ ಮತ್ತೆ ಒಂದಿಷ್ಟು ಚೇಂಜಸ್ಸನ್ನು ತಂದಿದ್ದಾರೆ. ಆ ಚೇಂಜಸ್ ಯಾವುದು ಅಂತಂದರೆ, ಆ ಡೀಟೇಲ್ ನಾನು ನಿಮ್ಮ ಟಿ ವಿ ಸ್ಕ್ರೀನ್ನ ಮೇಲೆ ಬರ್ತಾ ಇದೆ, ಡೀಟೇಲ್ ನೋಡ್ತಾ ಇದ್ದೀರಿ. ಯಾವ ರೀತಿ ಚೇಂಜಸ್ ತಂದಿದ್ದಾರೆ ಅಂತಂದರೆ, ಈಗ ಮತ್ತೆ ಅದರಲ್ಲಿ ಎಲ್ಲ ಶಾಲೆಗಳು ಅಂತ ಬ್ರ್ಯಾಕೆಟಲ್ಲಿ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಮತ್ತು ಖಾಸಗಿ ಅಂತ ಸೇರಿಸ್ಕೊಂಡಿದ್ದಾರೆ. ಅಂದರೆ ಎಲ್ಲ ಅನ್ನೋದಕ್ಕೆ ಅಲ್ಲಿ ಬ್ರ್ಯಾಕೆಟಲ್ಲಿ ಅವರು ಯಾವುದು ಎಲ್ಲ ಅಂತಂದರೆ ಯಾವುದು ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ಈಗ. ಅಂದರೆ ಇವರೇ ಒಂದು ಆದೇಶ ಮಾಡ್ತಾರೆ, ತಿದ್ದುಪಡಿ ಆದೇಶ. ಆ ನಂತರ ತಿದ್ದುಪಡಿ ಆದೇಶದ ವಿರುದ್ಧ ಜನ ಪ್ರಶ್ನೆ ಮಾಡಿದಾಗ ಮತ್ತೆ ಅದಕ್ಕೊಂದು ತಿದ್ದುಪಡಿಯನ್ನು ತರ್ತಾರೆ. ಅದಕ್ಕೆ ಹೇಳಿದ್ದು ಯೂಟರ್ನ್ ಸರ್ಕಾರನ ಇದು. ಸೊ BJP ನಾಯಕರು ಇದನ್ನು ಪ್ರಸ್ತಾಪ ಮಾಡಿದರು, ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. BJP ನಾಯಕರು ಮಾತನಾಡಿದ್ದಾರೆ, ನೋಡೋಣ. ನಾಡಿನ ಜನತೆಗೆ, ನಾಡಿನ ಸಂಸ್ಕೃತಿ, ನಾಡಗೀತೆಗೆ ಅವಮಾನ ಮಾಡುವಂಥ ಕೆಲಸವನ್ನ ಈ ಅಧಿಕಾರಿಗಳು ಯಾವ ಕಾರಣದಲ್ಲಿಂತ ಆಜ್ಞೆಗಳನ್ನು ಮಾಡ್ಲಿಕ್ಕೆ ಕೊಟ್ಟಿರು. ನಾಡಗೀತೆನ ಹಾಡೋಂಗಿಲ್ಲ ಅಂತ ಹೇಳಕ್ ಕೊಟ್ಟಿದಾರಲ್ಲ. ಕನ್ನಡದ ಅಸ್ಮಿತೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಅಂತ ಹೇಳುವಂಥ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರು ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿನ ಈ ಸರ್ಕ್ಯುಲರ್ಗಳು, ಈ ನೋಟಿಸ್ಗಳು, ಈ ಆಜ್ಞೆಗಳು, ಆರ್ಡರ್ಗಳು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ಹಾಗಾಗಿ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರೋ ಈ ಸರ್ಕಾರ ಎಲ್ಲರೂ ಜನಕ್ಕೆ ಅವಮಾನ ಮಾಡುವಂಥ ನಾಡಗೀತೆಗೆ, ಕುವೆಂಪು ಅವರಿಗೆ, ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡೋಂಥದ್ದು. ಮೊನ್ನೆ ತಾನೇ ಜ್ಞಾನದ ದೇಗುಲ ಕೈ ಮುಗಿದು ಒಳಗೆ ಬಂದಿದ್ದರೆ ಜ್ಞಾನದ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಎಂತೆಲ್ಲ ವ್ಯಕ್ತಿಗಳಿದ್ದಾರೆ ನೋಡಿ. ಇವತ್ತು ಸರ್ಕಾರ ಯಾವ ರೀತಿಯಾಗಿ ಅಧಿಕಾರಿಗಳು ಮತ್ತು ಮಂತ್ರಿಗಳ ನಡುವೆ ಸಮನ್ವಯದ ಕೊರತೆ ಎಷ್ಟು ಎದ್ದು ಕಾಣ್ತಾ ಇದೆ ಅನ್ನೋದು ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಅದು ವಿಶೇಷವಾಗಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನನ್ನ ನ್ಯಾಯದೇಗಳಿದು ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದನ್ನು ಇದ್ದಂಥದ್ದನ್ನು ಒಬ್ಬ ಅಧಿಕಾರಿ ಇವತ್ತು ಅದನ್ನು ತಿರುಚಿ ನನ್ನ ಧೈರ್ಯ ಇದು ಅನ್ನತಕ್ಕಂಥ ಕೇಳು ಅಂತಕ್ಕಂಥದ್ದನ್ನು ಮಾಡಿದಾಗ ಕೂಡ ಇವತ್ತು ಸಚಿವರು ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾವು ಹೇಳಿಲ್ಲ, ನಮ್ಗೆ ಐಡಿಯಾ ಇಲ್ಲ ಅಂತಕ್ಕಂಥ ಮಾತನ್ನು ಸ್ವತಃ ಸದನದಲ್ಲಿ ಕೊಡ್ತಕ್ಕಂಥದ್ದನ್ನು ಕೂಡ ಇವತ್ತು ಮಾಡಿದ್ದಾರೆ. ಅಂದರೆ
ಅಧಿಕಾರಿಗಳ ಮೇಲೆ ಕೂಡ ಇವತ್ತು ಹಿಡಿತ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರ ಓಡಿಸ್ತಾ ಇದೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾದಂಥ ಅನೇಕ ಎಡವಟ್ಟುಗಳನ್ನು ಮಾಡೋ ಮುಖಾಂತರ ಮೈ ಮೇಲೆ ಎಳೆದುಕೊಳ್ಳೋ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ಮಾಡ್ತಿರೋದು ಎದ್ದು ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಅನಿಸುತ್ತೆ ಇವತ್ತು ಮಂತ್ರಿಗಳ ಕೈಯಿಂದ ಸರ್ಕಾರಿ ಅಧಿಕಾರಿಗಳು ಜಾರಿ ಹೋಗಿ ತಮ್ಮದೇ ಆದಂಥ ಆಡಳಿತವನ್ನು ನಡೆಸ್ತಾರೆ ಅನ್ನೋಂಥ ಭಾವನೆಯನ್ನು ಇವತ್ತು ವ್ಯಕ್ತವಾಗ್ತಾ ಇದೆ. ಇದು ಈ ವಿಚಾರ ಏನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿತು, ಅನಂತರ ಜನರ ಆಕ್ರೋಶಕ್ಕೆ ಗುರಿ ಆಯಿತು, ಬಳಿಕ ಕಲಾಪದಲ್ಲೂ ಕೂಡ ಪ್ರಸ್ತಾಪ ಆಯಿತು. ವಿಧಾನಸಭೆಯಲ್ಲಿ ಈ ವಿಚಾರವನ್ನು ಬಿಜೆಪಿಯ ಸದಸ್ಯರು ಪ್ರಸ್ತಾಪ ಮಾಡಿದರು. ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಬಿಜೆಪಿ ಸದಸ್ಯರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಧಿಕಾರಿಗಳೇ ಸರ್ಕಾರವನ್ನು ನಡೆಸ್ತಿದ್ದಾರೆ ಅಂತಾದರೆ ಸಚಿವರು ಏನಕ್ಕೆ, ಸಚಿವರು ಏನು ಮಾಡ್ತಿದ್ದಾರೆ ಅನ್ನೋ ಆಕ್ಷೇಪ ವ್ಯಕ್ತಪಡಿಸಿದರು. ಆ ಬಳಿಕ ಸಚಿವ ಶಿವರಾಜ್ ತಂಗಡಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಎಡವಟ್ಟಿನ ಬಗ್ಗೆ ಕಲಾಪಕ್ಕೆ ಮಾಹಿತಿಯನ್ನು ಕೊಟ್ಟರು. ಏನು ತಪ್ಪಾಯಿತು ಅನ್ನೋದನ್ನು ಹೇಳಿಕೊಂಡ್ರು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಭರವಸೆಯನ್ನು ಕೊಟ್ಟರು. ಎಚ್ ಕೆ ಪಾಟೀಲ್ ಮಾತನಾಡಿದರು, ಆರ್ ಅಶೋಕ್ ಪ್ರಸ್ತಾಪ ಮಾಡಿದರು. ಸೆಷನಲ್ಲಿ ಏನಾಯಿತು ಟೋಟಲ್ ನೋಡೋಣ. ಅಧ್ಯಕ್ಷರೇ ಅವ್ರು ಹೇಳ್ತಾರೆ, ನಾನೆಲ್ಲ ಮಾತಾಡೇ ಬಂದಿದ್ದೀನಿ, ಅಧಿಕಾರಿಗಳಿಗೆಲ್ಲ ಜೋಳಿ ಜೋರ ಬಿಡಿಸಿದ್ದೀನಿ. ತಾವು ಈ ಸದನದಲ್ಲಿ ಸರ್ಕಾರ ಏನೇನು ಈ ತರ ತಪ್ಪು ಮಾಡಿದೆ ಅದನ್ನ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಹೇಳಿದ್ದೀರ. ಇದು ಕನ್ನಡದ ವಿಚಾರ. ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದೀರಾ, ನಾವು ಮಾಡಿದಿರಿ, ಪ್ರತಿದಿನನೂ ಮಾಡಿದಿರಿ. ಏನಿದು ಏನು ಇದ್ರ ಹುಚ್ಚಾಟ? ಯಾರು ಈಗ ಇದು 4ನೇದು, ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕೆ ಹಿಂಗ್ ಮಾಡಿ ಉಚ್ಚಾಪಟ್ಟೆ ಮಾಡ್ಕೊಂಡೋದ್ರೆ ಸರ್ಕಾರದಲ್ಲಿ ನನ್ಗನ್ಸುತ್ತೆ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಸಂಬಂಧ ಕೆಟ್ಟೋಗ್ಬಿಟ್ಟಿದೆ. ಅಧಿಕಾರಿಗಳಿಗೂ ಮಂತ್ರಿಗಳು ಸಂಬಂಧನೇ ಇಲ್ಲ. ಅವ್ರಿಗಿಂತ ಹೇಳೋರು ಕೇಳೋರು ಯಾರು ಇಲ್ದಂಗಾಗಿ ನೋಡಿ ಆದೇಶ ತಂದಿರ್ತಾರೆ ಅವರು. ನಾವು ಹಿಂದೆ ತಗಂತೀರಿ ಅಂತ ಆದೇಶ ತಾಳ್ತಾರೆ. ನೀವು ಹೇಳೋದು ಆಮೇಲೆ ಇಲ್ಲಿ ಆದಮೇಲೆ ಹಿಂದೆ ತಗಂತೀರಿ ಅನ್ನೋದು ತೊಗಲಾಗ್ತಾರ ಬಾರ. ಇದು ತೊಗಲಾಗ್ತಾರ ಇದೆ ಸರ್ಕಾರ. ಸಭಾಧ್ಯಕ್ಷರೇ ನೀವು ಮಾತಾಡಿ ಆಮೇಲೆ ನೀವು ಮಾತಾಡಿ ತಪ್ಪಂತ ನೀವು ಮಾತಾಡಿ. ಅಶೋಕಣ್ಣ ಮನೆ ಸಭಾಧ್ಯಕ್ಷರೇ, ಒಂದು ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ದಂತಾಗಿದೆ. ಈ ರೀತಿ ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದಿಂದ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಉತ್ತರ ಸರ್ಕಾರ ಬಹಳ ಗಂಭೀರ ಸರ್ಕಾರ ಕ್ಷಮೆ ಕೇಳಬೇಕು. ಸಂಬಂಧಪಟ್ಟ ಸಚಿವರು ಇದ್ದಾರೆ, ಉತ್ತರ ಕೊಡ್ತಾರೆ. ಆಮೇಲೆ ಎಷ್ಟು ಆದೇಶ ಎಷ್ಟು ವಾಪಸ್ ತೆಗೆದುಕೊಳ್ತಾರೆ. ಮಾನ್ಯ ಸಚಿವರು ಕ್ಷಮೆ ಕೇಳಬೇಕು. ಒಂದ್ ಸೆಕೆಂಡು ಸರ್, ನಾನು ಮಾತಾಡೋದು ಕಂಪ್ಲೀಟ್. ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಏನು ತಪ್ಪು ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮಾನ್ಯ ವಿರೋಧ ಪಕ್ಷ ನಾಯಕರು. ನಾನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ನಾವು 1ನೇ ತಾರೀಕು ತಪ್ಪಾಗೈತೆ ಅಂತ ಅಲ್ಲ ಮಾನ್ಯ, ಈಗ ಉತ್ತರ ಕೇಳಿ ತೃಪ್ತಿ ಆಗಿಲ್ಲ ಅಂದ್ರೆ ಮತ್ತೆ ಕೇಳಿ ಹೇಳ್ತೀವಿ. ಇನ್ನೂ 10 ಸತಿ ಕೇಳಿ ಉತ್ತರ ಕೇಳೋದೇನೈತೆ ಅದ್ರಾಗ ಮಾತಾಡಕ್ ಕೊಡ್ತೀರಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ನನಗೆ ಮಾತಾಡಕ್ ಬಿಟ್ರೆ ನಾ ಮಾತಾಡ್ತೀನಿ. ಅಲ್ಲ ಹೇಳ್ಬಿಟ್ರ ಓದ್ಕೊಂಬಿಡಿ ಅಂತ ಓದ್ಕೊಂಬಿಡಿ ಅಂದ್ರಲ್ಲ. ಹೌದು, ನೀವು ಆಮೇಲೆ ಓದ್ತೀನಿ ಸರ್. ನೀವು ಕೇಳಿರೋದ್ನ ನಾನು ಓದ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ದಯವಿಟ್ಟು. ಇಲ್ಲ ಅವರು ವಿರೋಧ ಪಕ್ಷ ನಾಯಕರೇ ರೆಕ್ಟಿಫೈ ಮಾಡ್ದೆ ಓದಿಬಿಡಿ ಸರ್. ನಾನು ಕಂಪ್ಲೇಂಟ್ ಮಾಡಿದ್ರಲ್ಲ, ಹಂಗಾರೆ ಅವರು ತಪ್ಪು ಮಾಡ್ತಾ ಇರ್ಬೋದು. ಕನ್ನಡ ನಿಮ್ ಕಾಲದಾಗ ಹೆಂಗಿತ್ತು, ಕನ್ನಡ ಸಂಸ್ಕೃತಿ ಹೆಂಗಿತ್ತು ಅಂತ ಎಲ್ಲ ಗೊತ್ತಿದೆ ನನಗೆ. ನೀವು ಅದಕ್ಕೆ 3 ವರ್ಷ ನೀವು ಪ್ರಶಸ್ತಿ ಕೊಡ್ಲಾರ್ದಾಗಿದ್ರಿ, ನಾವು ಕೊಟ್ಟಿದ್ದೀವಿ. ಅದನ್ನೆಲ್ಲ ಮಾತಾಡೋದು ಬೇಡ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರೇ ನೀವು ಪ್ರಶಸ್ತಿಗಳನ್ನ ಅದನ್ನೆಲ್ಲ ನಾನೆಲ್ಲ ಹೇಳೋದು ಬೇಡ. ತಾಳ್ಮೆ, ನೀವು ಮಂತ್ರಿಗಳು ಈಗ ಯಾರು ಮಾಡ್ಯಾರ ಅವ್ರಿಗೆ
ಪ್ರಶಸ್ತಿ ಕೊಡ್ರಿ. ಸರ್, ಈಗ ಪ್ರಶಸ್ತಿ ಮನೆ ಅಧ್ಯಕ್ಷರೇ, ಇದು ಕೋರ್ಟ್ನೊಳಗ ಕೇಸ್ ಅಧ್ಯಕ್ಷರೇ, ಇದು ಯುಟರ್ನ್ ಸರ್ಕಾರ. ಕೋರ್ಟ್ನೊಳಗೆ ಕೇಸ್ ನಡೆಯೋ ಇದೊಂದು ಯುಟರ್ನ್ ಸರ್ಕಾರ. ಅಲ್ಲಿ ಒಬ್ಬ ವಕೀಲರು ಎಲ್ಲಾ ಶಾಲೆಗಳು ಅಂದ್ರೆ ಏನು ಪದ ಅಂತ ಕೇಳಿದಕ್ಕೆ ನಮ್ಮ ಅಧಿಕಾರಿಗಳು ಅವತ್ತ ಏನ್ ಮಾಡಿದ್ದಾರೆ, ಎಲ್ಲಾ ಶಾಲೆಗಳದ್ದು ಅನ್ನೋದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾವು ಅದನ್ನೇ ಕಳಿಸೋದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ ನಮ್ಮಲ್ಲಿ ಹೇಳ್ತಾ ಇರೋದು ನಮ್ಮ ನೋಟ್. ಸರ್ ನಾನು ಹೇಳಕತ್ತೀನಿ, ರೆಕ್ಟಿಫೈ ಮಾಡಿದಾರಲ್ಲ ಈಗ. ಸರ್ ನೋಟ್ ಶೀಟ್ ಒಳಗ ಎಲ್ಲಾ ಶಾಲೆಗಳು ಅಂತ ಇದೆ, ನೋಟ್ ಶೀಟ್ ಒಳಗ ಎಲ್ಲಾ ಶಾಲೆಗಳಂತಿದೆ. ಆದ್ರೆ ಆದೇಶ ಕಾಪಿ ಒಳಗ ಅದು ಎಲ್ಲಾ ಶಾಲೆಗಳು ಬಿಟ್ಟಿದೆ. ಅದಕ್ಕೆ ಅದು ಆಗಿದೆ, ಅದನ್ನ ತಿದ್ದುಪಡಿ ಮಾಡಿದೀವಿ. ನೋಟ್ ಸರ್ ಪ್ರಿಂಟ್ ಅಧಿಕಾರಿಗಳಿಗೆ ಸರ್ಕಾರದ ಮೇಲೆ ಬಹಳ ಕೋಪ ಇದೆ. ಅದಕ್ಕೋಸ್ಕರ ಬಾರಿ ಈ ವಾರದಲ್ಲಿ ಅಧಿಕಾರಿಗಳು ಆರಾಮಿದ್ದಾರೆ, ಜನರು ಆರಾಮಿದ್ದಾರೆ, ನಿಮಗೆ ಮಾತ್ರ ಕೋಪ ಇದೆ. ಜನರು ಪರ ಇದ್ದಾರೆ ಅಂತ ನಿಮ್ಗೆ ಇಷ್ಟು ದೊಡ್ಡ ಆದೇಶ ಸರ್ಕಾರದ ಆದೇಶ ಸರ್ಕಾರ ಸಣ್ಣದವ್ರು ತಪ್ಪು ಮಾಡಿರಲಿ ದೊಡ್ಡದವ್ರು ತಪ್ಪು ಮಾಡಿರಲಿ ಇಷ್ಟು ಎಚ್ಚೆತ್ತು ಗಮನಕ್ಕೆ ತರೋದಕ್ಕೆ ನಿಜವಾಗಿಯೂ ಒಂದು ರೀತಿಯಿಂದ ಸಂತೋಷ. ಆದರೆ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಮಂತ್ರಿಗಳು ಸಹಿತ ನೀವು ಏನು ತಪ್ಪಾಗಿದೆ ಅನ್ನೋದನ್ನು ಅವ್ರ ಗಮನಕ್ಕೆ ತರೋಕ್ಕಿಂತ ಮೊದಲೇ ಅವರು ಜಾಗೃತರಾಗಿ ಈ ತಪ್ಪನ್ನು ನೋಡಿ ಇದನ್ನು ಸರಿಪಡಿಸಿ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಆ ಹಿನ್ನೆಲೆಯೊಳಗೆ ನೀವು 16ನೇ ತಾರೀಕಿಗೆ ಈ ಆದೇಶ ಹೊರಟಿದೆ. ಆಮೇಲೆ ಈಗ ತಿದ್ದುಪಡಿ ಬಂದಿದೆ. ಅಲ್ಲ ಇರಲಿ, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಅಧಿಕಾರಿಗಳಿಗೆ ಚಾರ್ಜ್ ಮಾಡಿದ ಮೇಲೆ ಅದನ್ನ ಕರೆಕ್ಷನ್ ಆಗಿದೆ. ಆಯ್ತು, ಅಲ್ಲ ನಾವೇನು ಅದಕ್ಕೆ ನೀವು ಒಂದಂತೂ ಸ್ಪಷ್ಟ ಆಯಿತು, ನಮ್ಮ ಅಧಿಕಾರಿಗಳು ಎಂಥ ಬುದ್ಧಿವಂತರು ಇದ್ದಾರೆ ಅಂತಂದರೆ, ನಾನು ತಂಗಡಗಿಯವರು ಹೇಳಿದ್ದನ್ನೇ ಆಶ್ಚರ್ಯ ಅಂತ ಅನಿಸೋದು. ಕೋರ್ಟ್ ಕೇಳ್ತಂತೆ ಅಥವಾ ವಕೀಲರು ಕೇಳಿದ್ರಂತೆ ಎಲ್ಲ ಶಾಲೆಗಳು ಅಂತಂದ್ರೆ ಯಾವುದು? ಇದೇ ಶಿಕ್ಷಣ ಇಲಾಖೆ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಎಲ್ಲ ಶಾಲೆಗಳು ಯಾವುದು ಅನ್ನೋದು ಗೊತ್ತಿಲ್ಲ. ಆ ಇಲಾಖೆಗೆ ಒಬ್ಬರು ಅಂಡರ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ AS ದರ್ಜೆಯವರಿದ್ದಾರೆ. ಅದು ಬಿಟ್ಟರೆ ಇನ್ನೊಂದಿಷ್ಟು ಜನ ಅಧಿಕಾರಿಗಳಿದ್ದಾರೆ. ಯಾರಿಗೂ ಈ ರಾಜ್ಯದ ಶಾಲಾ ವ್ಯಾಪ್ತಿ ಅಥವಾ ಶಾಲೆಗಳು ಯಾವ್ದು ಇದ್ದಾವೆ, ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂಥ ಶಾಲೆಗಳು ಯಾವುದು ಅಂತ ಗೊತ್ತಿಲ್ಲ ಅಂತೆ. ಮತ್ತು ಏನು ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ? ಅಧಿಕಾರಿಗಳಿಗೆ ಗೊತ್ತಿಲ್ಲ ಅನ್ನೋದು ಸಮರ್ಥನೆನಾ? ಅವರ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ? ಹಾಗಿದ್ರೆ ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದೇಶದಲ್ಲಿ ಮಾಡಿಕೊಂಡಿರುವಂಥ ಎಡವಟ್ಟಿನ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟುವೆ. ಇದು ಮೊದಲಲ್ಲ, ಈ ರೀತಿ ಕಳೆದ ಕೆಲ ದಿನಗಳಿಂದ ಪದೇ ರಿಪೀಟ್ ಆಗ್ತಾ ಇದೆ ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಯಾವುದೆಲ್ಲ ಇತ್ತೀಚೆಗೆ ಆಗಿರುವಂಥ ಈ ರೀತಿಯ ಎಡವಟ್ಟುಗಳು, ಒಂದು ಪಟ್ಟಿ ಇದೆ. ಆ ಪಟ್ಟಿ ನೋಡಿಬಿಡೋಣ. ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಮೊನ್ನೆ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಆ ಸುತ್ತೋಲೆಯ ಒಟ್ಟು ಸಾರ ಯಾವುದು ಅಂತಂದರೆ, ಆ ಡೀಟೇಲ್ ನೋಡ್ತಾ ಇದ್ದೀರಿ. ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯೊಳಗೆ ಬರುವಂಥ ಹಾಸ್ಟೆಲ್ಗಳಿಗೇನಿದ್ದಾವೆ, ವಸತಿ ನಿಲಯಗಳೇನಿದ್ದಾವೆ, ವಸತಿ ನಿಲಯಗಳೇನಿದ್ದಾವೆ, ಅಲ್ಲಿ ಧಾರ್ಮಿಕ ಹಬ್ಬಗಳನ್ನು ಆಚರಿಸುವಂತಿಲ್ಲ ಅನ್ನೋದು ಆ ಸುತ್ತೋಲೆ ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸುತ್ತೆ. ಆ ಸುತ್ತೋಲೆಯನ್ನು ಹೊರಡಿಸ್ತಾರೆ. ಆ ನಂತರ ಸ್ವಲ್ಪವೇ ಹೊತ್ತಲ್ಲಿ, ಆ ವಿಚಾರ ಬೆಳಕಿಗೆ ಬಂತ ಕೆಲವೇ ಹೊತ್ತಲ್ಲಿ ಮತ್ತೊಂದು ಅದಕ್ಕೆ ಕ್ಲಾರಿಫಿಕೇಶನ್ ಬರುತ್ತೆ. ಇಲ್ಲ, ಇದು ನಿರ್ಬಂಧದ ಸುತ್ತೋಲೆ ನೀವು ನೋಡ್ತಾ ಇರೋದು. ಆ ಬಳಿಕ ಮತ್ತೊಂದು ಬರುತ್ತೆ. ಮತ್ತೊಂದು ಏನಂತಂದ್ರೆ, ಇಲ್ಲ, ಆ ಹಿಂದಿನ ಆದೇಶವನ್ನು ಹಿಂಪಡೆಯಲಾಗಿದೆ. ಅಲ್ಲಿಗೆ ಮೊದಲ ಯೂಟರ್ನ್. ಸಮಾಜ ಕಲ್ಯಾಣ ಇಲಾಖೆ ಅದೇ ಸುತ್ತೋಲೆಯನ್ನು ಹೊರಡಿಸಿ ಆ ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ಮತ್ತೊಂದು ಆದೇಶ, ಈ ವಿಚಾರವನ್ನು ಅಥವಾ ಈ ಹಿಂದೆ ಬಂದಂಥ ಆದೇಶ ಅಥವಾ ಸುತ್ತೋಲೆಯನ್ನು ಹಿಂಪಡೆಯಲಾಗಿದೆ. ಸೊ ಅಲ್ಲಿಗೆ ಮೊದಲ ಯೂಟರ್ನು ಸಮಾಜ ಕಲ್ಯಾಣ ಇಲಾಖೆ ತೆಗೆದುಕೊಳ್ಳುತ್ತೆ.
ನೆಕ್ಸ್ಟ್ ಘೋಷವಾಕ್ಯ ಬದಲಾವಣೆಯ ವಿವಾದ, ಅದನ್ನು ಕೂಡ ನೀವು ನೋಡಬಹುದು. ಘೋಷವಾಕ್ಯ ಅಂದರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಘೋಷವಾಕ್ಯ ಏನು ನಮ್ಮ ಶಾಲೆಗಳಲ್ಲಿ ಇದ್ದಾವೆ, ಅದು ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವಂಥ 833 ಶಾಲೆಗಳೇನಿದ್ದಾವೆ ಅಲ್ಲಿ ಇರುವಂಥ ಘೋಷವಾಕ್ಯವನ್ನು ಬದಲಾಯಿಸಬೇಕು ಅಂತ ಮೌಖಿಕ ಆದೇಶ ಅಥವಾ ವಾಟ್ಸಪ್ ಆದೇಶ ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಿಂದ. ಅದಾದ ಕೂಡಲೇ ಎಲ್ಲ ಘೋಷವಾಕ್ಯಗಳನ್ನು ಬದಲಾಯಿಸ್ತಾರೆ. ನಂತರ ಸೆಷನ್ನಲ್ಲಿ ಉತ್ತರ ಕೊಡ್ತಾರೆ ಸಚಿವರು, ಇಲ್ಲ ಆ ರೀತಿ ನಾವು ಆದೇಶ ಮಾಡಲೇ ಇಲ್ಲ. ಆದೇಶನೇ ಮಾಡದೆ ಘೋಷವಾಕ್ಯಗಳನ್ನು ಹೆಂಗೆ ಬದಲಾಯಿಸಿದ್ರಿ ಅನ್ನೋ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಲೇ ಇಲ್ಲ. ಯಾರೂ ಆದೇಶ ಮಾಡಲಿಲ್ಲ, ಸರ್ಕಾರ ಆದೇಶನೇ ಮಾಡಲಿಲ್ಲ, ಆದರೂ ಘೋಷವಾಕ್ಯಗಳನ್ನು ಬದಲಾಯಿಸಿದರು. ಆ ನಂತರ ನಾವು ಆದೇಶನೇ ಮಾಡಿಲ್ಲ ಅಂತ ಹೇಳಿದರು. ಮತ್ತೆ ಹಳೆಯ ಘೋಷವಾಕ್ಯವನ್ನು ಮತ್ತೆ ಒಂದಿಷ್ಟು ಕಡೆ ಬರೆಯುವಂಥ ಪ್ರಯತ್ನಗಳಾಯಿತು, ಬರೆದರು. ಸೊ ಅಲ್ಲಿಗೆ ಮತ್ತೊಂದು ಯೂಟರ್ನ್, ಸಮಾಜ ಕಲ್ಯಾಣ ಇಲಾಖೆ ತೆಗೆದುಕೊಂಡಂಥ ಮತ್ತೊಂದು ಯೂಟರ್ನ್. ಯಾರೂ ಆದೇಶ ಮಾಡದೆ ಯಾರೋ ಒಬ್ಬರು ಅಧಿಕಾರಿ ಸೂಚನೆ ಕೊಟ್ಟರು ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿ, ಆನಂತರ ವಿರೋಧ ಬಂತು ಜನರಿಂದ ಅಥವಾ ವಿಪಕ್ಷಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ವು ಅಂದ ತಕ್ಷಣ ಮತ್ತೆ ಅದನ್ನು ಬದಲಾಯಿಸಿ ಮತ್ತೆ ಹಳೆಯ ಬರಹವನ್ನು ಮತ್ತೆ ಬರೆಯಲಾಯಿತು. ಅಲ್ಲಿಗೆ ಎರಡನೇ ಯೂಟರ್ನ್. ಮೂರನೆಯದ್ದು ನಿನ್ನೆದ್ದಿದ್ದು, ಆ ಡೀಟೇಲ್ ಕೂಡ ನೋಡೋಣ. ಕೇರಳದ ವ್ಯಕ್ತಿಗೆ ಪರಿಹಾರ ಕೊಟ್ಟಂತ ವಿಚಾರ. ಕರ್ನಾಟಕದ ಆನೆಯೊಂದು ಕೇರಳಕ್ಕೆ ಹೋಗಿ ಅಲ್ಲಿ ಅಜೀಶ್ ಅನ್ನುವಂಥ ವ್ಯಕ್ತಿಯನ್ನು ತುಳಿದು ಸಾಯಿಸ್ತು ಅನ್ನೋ ಕಾರಣಕ್ಕಾಗಿ ಕರ್ನಾಟಕದಿಂದ 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಅಥವಾ ಪರಿಹಾರ ಘೋಷಣೆ ಮಾಡಿದರು. ರಾಹುಲ್ ಗಾಂಧಿಯವರು ಸೂಚನೆ ಕೊಟ್ಟರು ಅನ್ನೋ ಕಾರಣಕ್ಕಾಗಿ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು. ಕೇಳಿದರೆ ಸಚಿವರು ಹೇಳಿದರು ಮಾನವೀಯತೆಯ ಮಾನದಂಡ ಯಾವುದು ಅಂತ ಕೇಳಿದರೆ ಇಲ್ಲ ರೀ, ಅದು ನಮ್ಮದು ಮಾನವೀಯತೆ. ಕರೆಕ್ಟು. ಅಜೀಶಿಗೆ ಕೊಟ್ಟಂಥ ಪರಿಹಾರ ಅದಕ್ಕಿಂತ ಒಂದು 10 ದಿನದ ಹಿಂದೆ ಅದೇ ವಯನಾಡಲ್ಲಿ ತೀರ್ಕೊಂಡಂಥ ಲಕ್ಷ್ಮಣ್ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದರೆ ಗೊತ್ತಿಲ್ಲ. ಮಾನವೀಯತೆ ಅಜೀಶಿಗೆ ಮಾತ್ರ ಅನ್ವಯ ಆಗತ್ತೆ ಅಂತಾದರೆ ಉಳಿದವರಿಗೆ ಯಾಕೆ ಆ ಮಾನವೀಯತೆ ಅನ್ವಯ ಆಗಲ್ಲ ಗೊತ್ತಿಲ್ಲ. ಸರ್ಕಾರಕ್ಕೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಬರಲಿಲ್ಲ. ಉತ್ತರ ಹೆಂಗಂತ ಕೊಡೋದಕ್ಕೆ ಸಾಧ್ಯ? ಕೇರಳ ಕೊಟ್ಟಿದ್ದು 10 ಲಕ್ಷ, ಕರ್ನಾಟಕ 15 ಲಕ್ಷ ಕೊಡುತ್ತೆ. ಅದು ಕೇರಳದಲ್ಲಿ ಬಲಿಯಾದಂಥ ವ್ಯಕ್ತಿಗೆ ಕರ್ನಾಟಕದ ಆನೆ ಅನ್ನೋ ಕಾರಣಕ್ಕಾಗಿನೋ ಅಥವಾ ರಾಹುಲ್ ಗಾಂಧಿ ಪ್ರತಿನಿಧಿಸುವಂಥ ಕ್ಷೇತ್ರ ಅವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿನೋ ಗೊತ್ತಿಲ್ಲ. ಒಟ್ಟು ಪರಿಹಾರ ಕೊಟ್ಟರು. ಅಲ್ಲಿಗೆ ಇದು ಕೂಡ ಜನರ ಆಕ್ರೋಶಕ್ಕೆ ಗುರಿಯಾಯಿತು. ಸರ್ಕಾರಕ್ಕೆ ಸರಿಯಾಗಿ ಕನ್ವಿನ್ಸ್ ಮಾಡೋದಕ್ಕೆ ಬರಲಿಲ್ಲ. ನೆಕ್ಸ್ಟು ಇವತ್ತಿದ್ದು ಈಗಾಗಲೇ ನಾವು ಹೇಳಿದ್ದು ಖಾಸಗಿ ಶಾಲೆಗಳಲ್ಲಿ ನಾಡಗೀತೆಗೆ ಕೊಟ್ಟಂಥ ಆದೇಶ. ಆ ಬಳಿಕ ಅದಕ್ಕೂ ಮತ್ತೊಂದು ತಿದ್ದುಪಡಿ ಮಾಡಿ, ಇವರು ಮಾಡಿದ್ದೇ ತಿದ್ದುಪಡಿ ಆದೇಶ, ಆ ತಿದ್ದುಪಡಿ ಆದೇಶಕ್ಕೆ ಮತ್ತೊಂದು ತಿದ್ದುಪಡಿ ಮಾಡಿ ಆ ನಂತರ ಹೊಸ ಆದೇಶವನ್ನು ಸರ್ಕಾರ ರಿಲೀಸ್ ಮಾಡಿತು. ಅಲ್ಲೂ ಕೂಡ ಮತ್ತೊಂದು ಯೂಟರ್ನನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತು. ಇನ್ನು ಈ ಎಲ್ಲ ಎಡವಟ್ಟುಗಳಿಗೆ ಯಾರು ಕಾರಣ ಅನ್ನೋದು ಮೂಲ ಪ್ರಶ್ನೆ. ಅಧಿಕಾರಿಗಳ, ಸಚಿವರ ಯಾರು ಕಾರಣ? ಸಾಲು ಎಡವಟ್ಟುಗಳ ಹಿಂದೆ ಯಾರಿದ್ದಾರೆ? ಹಾಗಿದ್ರೆ ಸಾಲು ಎಡವಟ್ಟುಗಳ ಹಿಂದೆ ವಿಪಕ್ಷಗಳು ಹೇಳ್ತಾ ಇರೋದು ನಿಮಗೆ ಹಿಡಿತಾ ಇಲ್ಲ, ಆಡಳಿತದ ಮೇಲೆ ಹಿಡಿತಾ ಇಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಅಧಿಕಾರಿಗಳ ಈ ಎಡವಟ್ಟಿನ ಹಿಂದೆ ಇರೋದು ಸಚಿವರ ಅಥವಾ ಸಚಿವರಿಗೆ ಅಧಿಕಾರಿಗಳ ಮೇಲೆ ನಿಗಾ ಇಲ್ಲ ಅಥವಾ ಹಿಡಿತಾ ಇಲ್ಲದಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಇದೆಯಾ? ಸೊ ಇದೆಲ್ಲವೂ ಕೂಡ ಬಹಳ ಉತ್ತರ ಸಿಗದಂಥ ಪ್ರಶ್ನೆ. ಅಥವಾ ಒತ್ತಡಕ್ಕೆ ಬಲಿಯಾಗಿ ಸಚಿವರು ಈ ರೀತಿ ವಿವಾದಿತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರಾ? ಭರ್ಜರಿ ಬಹುಮತ ಇದೆ ನಮಗೆ, ನಾವು ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿನ? ಸಚಿವರು ಅಧಿಕಾರಿಗಳ ನಡುವೆ ಈ ಸಮಸ್ಯೆ ಏನಿದೆ ಇದು ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ. ಆ ಮೂಲಕ ಯೂಟರ್ನ್ ಸರ್ಕಾರ ಇದು ಅನ್ನುವಂಥ ಟೀಕೆಯನ್ನ ಕೂಡ ಎದುರಿಸ್ತಾ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.